ನಾನು ನಿಮ್ಮ ಪ್ರೀತಿಯ ಮೈಸೂರು ಹುಡುಗಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಚನಾ ಮೋಹನ್ ಬ್ಲಾಗ್ಸ್. ಇವಾಗ ಎವ್ರಿ ಟೈಮ್ ಇಲ್ಲಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡೋದಾಗಿದೆ. ಇವಾಗ ವಿ ಆರ್ ಗೋಯಿಂಗ್ ಔಟ್. ಯಾಕೆ ಅಂದರೆ ನಾನು ಮಂಗ್ಳೂರಿಗೆ ಹೋಗಿದ್ದೆ ಅಲ್ವಾ, ನೀವು ಪ್ರೀವಿಯಸ್ ಬ್ಲಾಗ್ ನೋಡಿಲ್ಲ ಅಂದರೆ ಹೋಗ್ಬಿಟ್ಟು ಬ್ಲಾಗ್ ನೋಡಿ. ಯಾರು ಹುಡುಗ ನೋಡ್ಕೊಂಡು ಹೋಗ್ತಿದ್ದಾನೆ, ಚಿಕ್ಕ ಹುಡುಗ ನಮ್ಮ ರೋಡೋನು ಬ್ಲಾಗ್ ಮಾಡ್ತಿದ್ದಾರೆ ಅಕ್ಕ ಅಂತ. ಸೊ ನೋಡ ಅಂದೆ ನಾನು ಒಂದು ಹುಡುಗ ನೋಡ್ತಾ ಇದ್ದಾನೆ ಅಂತ. ಹಾಯ್ ಹೇಳು. ಹೋಗಾಯ್ತು, ಹೊರಗಡೆ ಹೋಗ್ತಾ ಇದ್ದೀನಿ, ಬರ್ತಾನೆ ಹೋಗು. ಬಾಯ್. ಗೊತ್ತು ಗೈಸ್, ನಾನು ಇಡೀ ಇಡೀ ಏರಿಯಾಗೆ ಗೊತ್ತು ಬ್ಲಾಗ್ ಮಾಡ್ತಾಳೆ ಹುಡುಗಿ ಅಂತ. ಸೊ ಟುಡೇ ಐ ಆಮ್ ಗೋಯಿಂಗ್. ಒಂದು ನಿಮಿಷ ಸ್ಟಾಪ್, ಅವ್ನು ಬಂದು ಎಲ್ಲ ಮರ್ಸ್ಬಿಟ್ಟ ಡೈಲಾಗ್ನೆಲ್ಲ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಂದರೆ, ನಾನು ಮಂಗ್ಳೂರಿಗೆ ಹೋದಾಗ ನಮ್ಮ ಮನೆಯವರೆಲ್ಲರೂ ಶಾಪಿಂಗ್ ಹೋಗಿದ್ರು, ಸ್ಯಾರಿ ಎಲ್ಲ. ಯಾಕೆಂದರೆ ಒಂದು ಅಪ್ಕಮಿಂಗ್ ದೊಡ್ಡ ಇವೆಂಟ್ ಇದೆ ನಮ್ಮ ಮನೇಲಿ. ಸೊ ಅದಕ್ಕೇ ಎಲ್ಲರೂ ಸ್ಯಾರಿ ಎಲ್ಲ ತೊಗೊಳಕ್ಕೆ ಹೋಗಿದ್ರು. ನಾನು ಒಬ್ಬಳು ತೊಗೊಂಡಿಲ್ಲ, ಸೊ ಅದಕ್ಕೆ ತೊಗೊಳಕ್ಕೆ ಹೋಗ್ತಿದ್ದೀವಿ. ಆ್ಯಂಡ್ ಆಲ್ಸೋ ಅದು ಫಂಕ್ಷನ್ ರಿಲೇಟೆಡ್ ಏನೇನು ಬೇಕು ಸ್ವಲ್ಪ ಅವ್ರದ್ದು ಏನೇನೋ ತೊಗೊಳೋದು ಅನ್ಸುತ್ತೆ, ನನಗೆ ಗೊತ್ತಿಲ್ಲ, ಅದು ನನಗೇನೂ ಗೊತ್ತಿಲ್ಲ. ಬಟ್ ನಾನು ತೊಗೊಳೋದಕ್ಕಂತೂ ಫುಲ್ ಎಕ್ಸೈಟಿಂಗ್ ಆಗಿದ್ದೀನಿ. ಗೊತ್ತಿಲ್ಲ, ಅಮ್ಮ ಆಲ್ರೆಡಿ ಸೆಲೆಕ್ಟ್ ಮಾಡಿದ್ದಾರೆ. ಏನೇ ಆದರೂ ಅಮ್ಮ ಯಾವುದು ಹೇಳ್ತಾರೆ ಅದನ್ನೇ ತೊಗೊಳೋದು. ನನ್ನ ಸೆಲೆಕ್ಷನ್ ಎಲ್ಲ ಇನ್ನೂ ಮಾಡೋಕ್ಕೆ ಬಿಡೋಲ್ಲ. ಸೊ ಅದಕ್ಕೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಈ ಬ್ಲಾಗ್ ಮಾಡೋಕ್ಕಿಂತ ಮುಂಚೆ ಪ್ಲೀಸ್ ಮೇಕ್ ಶೂರ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಇದರಲ್ಲಿ ಮಳೆ ಬಂದಿದೆ, ನಾನು ಬಂದಮೇಲೆ ಮಳೆ ಬಂದಿದೆ ಅನಿಸುತ್ತೆ. ಹಾಂ. ಸೊ ಇವಾಗ ನನ್ನ ತಮ್ಮನ ಟ್ಯೂಷನಿಂದ ಪಿಕ್ ಮಾಡಿಕೊಂಡು ಮೆಡಿಕಲ್ ಹತ್ರ ಹೋಗ್ತೀನಿ. ನೀವು ಗಾಡೀಲಿ ಹೋಗೋಲ್ಲ, ಆಟೋಲ್ಲಿ ಹೋಗ್ಬಿಟ್ಟು ಆಮೇಲೆ ಮಾವನ್ನ ಅಲ್ಲಿ ಹೋಗೋದು. ಬಿಕಾಸ್ ಈ ಮಳೆಯಲ್ಲೆಲ್ಲ ಗಾಡಿ ಓಡಿಸ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಹೊರಟಿದ್ದೀನಿ, ಬೇಗ ಹೋಗ್ಬಿಟ್ಟು ಅವ್ರನ್ನ ಕರ್ಕೊಳ್ಳೋಣ. ಆಲ್ರೆಡಿ ಟೈಮ್ ಆಗಿ ಹೋಗ್ಬಿಟ್ಟಿದೆ. ಹೋಗೋಣ. ಮೇಲೆ ಹೋದರೆ ಟ್ಯೂಷನ್ ಸನತ್ತದು. ನಾನು ಇಲ್ಲೇ ಓದಿದ್ದು. ಇನ್ಫ್ಯಾಕ್ಟ್ ನನಗೆ ಓದ್ಬಿಟ್ಟೆ ಚೆನ್ನಾಗಿ ಮಾಡಿಸ್ತಿದ್ದು. ಸೌಂಡ್ ಇಲ್ಲೇ ಹಾಕಿದ್ದೀವಿ. ಆದರೆ ನಾನು ಮಾರ್ನಿಂಗೇ ಎತ್ತು ಕಳಿಸ್ತಿದ್ರು ನಮ್ಮ ಮನೇಲಿ, ಹೆಣ್ಮಕ್ಳು ಬೇಗ ಎದ್ದು ಕಲೀಲಿ ಅಂತ. ಆದರೆ ಅವನಿಗೆ ಸಂಜೆ ಕಳಿಸ್ತಾರೆ. ಸೊ ಬರ್ತಾ ಇದ್ದಾನೆ, ಬರೋಕ್ಕೆ ಅರ್ಧ ಗಂಟೆ ಮಾಡ್ತಿದ್ದಾನೆ. ಟೈಮ್ ಬೇರೆ ಆಗಿದೆ. ಸೊ ಹೋಗಬೇಕು. ನಾನು ಕ್ಯಾಬ್ ಬುಕ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ, ಅಂದರೆ ಆಟೋ ಬುಕ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ಗೈಸ್ ಮನೇಲಿ ಟೆನ್ಷನ್ ಆಗಿಬಿಟ್ಟಿದ್ದಾನೆ ಏನಾಯಿತು ಅಂತ. ಏನೋ ಅರ್ಜೆಂಟು ಭಾಳ ಏನೋ ಆಗೋಗಿದೆ. ಹಾಂ, ಏನು ಸುನಿ ಜೊತೆ? ಹಾಂ, ಏನು ಎಕ್ಸೈಟ್ಮೆಂಟ್ ಆಗೋವಂಥ ವಿಷಯನೂ ಇಲ್ಲ ಕಣ್ ಮುದೇವಿ ಬಾ. ನಾಯಿ ತಗೊಬಂದು ನೋಡಿ ಅದೇವಿ. ಸೊ ಇವಾಗ ನಾವು ಹೊರಟಿದ್ದೀವಿ. ಇವನೊಬ್ಬ ಎಲ್ರಿಗೂ ಬಾಯ್ ಅಂದ್ಕೊಂಡು ಖುಷಿ. ಇವ್ನಿಗೇನೋ ಅಲ್ಲೇನೋ ಸೀರಿಯಸ್ ವಿಚಾರ ಆಗಿದೆ. ನಾನು ಎಲ್ರಿಗೂ ಬಾಯ್ ಅಂತ ಇದ್ದಾನೆ. ಗೈಸ್ ಮೇಕಪ್ ಹಾಕೋ ಬಂದ್ಬಿಟ್ಟಿದ್ದೆ. ಗೈಸ್ ನಾನು ಮೇಕಪ್ ಮಾಡ್ಕೊಂಡಿದ್ದೆ. ಓಕೆ, ಅಲ್ಲಿ ಹೋಗ್ಬಿಟ್ಟು ಸಿಗೋಣ. ಬಾಯ್. ಇವಾಗ ನಾವು ಆಟೋ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂದರೆ ಮನ್ನಾರ್ ಮಾರ್ಕೆಟ್ಗೆ. ನಾವು 3 ಜನ ಹೋಗ್ತಾ ಇದ್ದೀವಿ. ಅಲ್ಲಿ ಹೋದ್ಮೇಲೆ ಅತ್ತೆ ಮಾವ ಅಜ್ಜಿ ತಾತ ಎಲ್ಲ ಇದ್ದಾರೆ. ಸೊ ಅಲ್ಲಿ ಹೋಗ್ಬಿಟ್ಟು ಅವ್ರ ಜೊತೆ ಅವರ ಶಾಪಿಂಗ್ನ ನಾವು ಕಂಟಿನ್ಯೂ ಮಾಡ್ತೀವಿ. ಸೊ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ. ಟ್ರಾಫಿಕ್ ಆಗಿಬಿಟ್ಟಿದೆ ಮೈಸೂರು ಇವಾಗ ಅಷ್ಟು ಟ್ರಾಫಿಕ್ ಇದೆ. ಸೊ ಗೈಸ್ ನಾವು ಈಗ ಬಂದಿದ್ದೀವಿ ದೇವರಾಜ ಮಾರ್ಕೆಟ್ಗೆ. ನಾವು 3 ಜನ ನಿಂತ್ಕೊಂಡು ಅವ್ರನ್ನ ಹುಡುಕ್ತಾ ಇದ್ದೀವಿ. ನೋಡೋಣ ಎಲ್ಲಿದ್ದಾರೆ ಅಂತ. ಚೆನ್ನಾಗಿದೆ ವಾತಾವರಣ, ತಣ್ಣಗೆ. ಅಯ್ಯೋ ಈ ಆಂಟಿ ಅಂಕಲ್ ಫೋಕಸ್ ಆಗ್ಬಿಟ್ರು. ಹಲೋ ಗಾಯ್ಸ್. ಕನ್ನಡ. ಹಾಯ್ ಹೇಮಾ. ಎಲ್ಲಿ ತಾತ? ಏನೋ ಇಲ್ಲಿ ಮಾಡ್ತಾ ಇದ್ದಾರೆ ಚೌಕಾಸಿ ಅವ್ರ ಹತ್ರ. ಅಜ್ಜಿ ಏನು ತಗೋತಿದ್ಯಾ? ಓಕೆ ಗಾಯ್ಸ್, ಅವ್ರು ಅಲ್ಲಿಗೆ ಹೋದ್ರು ಕಣ. ಸೊ ಗೈಸ್ ಇವ್ನಿಗೊಂದು ಕಾರ್ನ ನಾವು ಕೊಡಿಸ್ತಾ ಇದ್ದೀವಿ. ಬೇಡಪ್ಪ, ನೀವು ಫೋನೆಲ್ಲ ರೇತಾಕ್ಬಿಟ್ರೆ ಇದು ಮಾಡೋದು. ಆಯ್ತು ಬಾ, ಬೇಡವಾ? ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ? ಕ್ಯೂಟ್ ಡಸ್ಟ್ಬಿನ್ ಹೆಂಗಿದೆ ತೋರ್ಸೇನ. ಓಕೆ, ಇದು ನಿನ್ನ ವಾಟರ್ ಬಾಟಲ. ಕ್ಯೂಟ್ ಆಗಿದೆ. ಪಿಂಕ್ ಕಲರ್ ಒಂದು, ಬ್ರೌನ್ ಕಲರ್ ಒಂದಿದೆ. ಸ್ಯಾಟಿಸ್ಫೈ ಇಲ್ಲದೆ ಇರೋ ಜೀವನ ಅಂದರೆ ಇವ್ರದ್ದು.
ಸೊ ಅದಾದಮೇಲೆ ತುಂಬ ಹೊತ್ತು ನಿಂತ್ಕೊಂಡು ಎಲ್ಲ ತೊಗೊಂಡಿರೋದ್ರಿಂದ ಎಲ್ರಿಗೂ ಹಶ್ವಾಗಿತ್ತು. ಸೊ ಅದಕ್ಕೆ ಅಲ್ಲೇ ನಿಯರ್ ಬೈ ಒಂದು ಚಾಟ್ಸ್ ಸೆಂಟರ್ ಇತ್ತು. ನಾನು ಇದೇ ಫಸ್ಟ್ ಟೈಮ್ ಹೋಗಿದ್ದು, ಬಿಕಾಸ್ ನಾವು ಯಾವಾಗಲೂ ಮಾರ್ನಿಂಗ್ ಹೋಗ್ಬಿಡ್ತಿದ್ವಿ, ಅಲ್ಲೆಲ್ಲ ಫುಡ್ ಎಲ್ಲ ಟ್ರೈ ಮಾಡಿರಲಿಲ್ಲ. ಸೊ ಇವತ್ತಿಲ್ಲಿ ಟ್ರೈ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ನಿಯರ್ ಬೈ ಮನ್ನಾರ್ಸ್ ಹತ್ರ. ಅಜ್ಜಿ ಒಂದು ಕವರ್ ಇಟ್ಕೊಂಡು ಹೋಗ್ತಿದ್ದಾರೆ. ಇಲ್ಲೊಂದು ತಗೊಂಡು ಹೋಗ್ತಾ ಇದ್ದೀವಿ. ಇವಾಗ ಎಲ್ಲಿಗೆ ಅಂತ ಗೊತ್ತಿಲ್ಲ, ಆಲ್ಮೋಸ್ಟ್ ಟೈಮು ಗೊತ್ತಿಲ್ಲ ಎಷ್ಟಾಗಿದೆ ಅಂತ. ಹೋಗ್ತಾ ಇದ್ದೀವಿ. ಇಷ್ಟು ಶಾಪಿಂಗ್ ಮಾಡಿದ್ದೀವಿ ಗೈಸ್. ಕಾರ್ ಬಂದಮೇಲೆ ಹಾಕಬೇಕು. ನೆಕ್ಸ್ಟ್ ನಾವು ನನಗೆ ಬಟ್ಟೆ ತೊಗೊಳಕ್ಕೆ ಅಂತ ಬಂದ್ವಿ. ಇಲ್ಲಿ ನನ್ನ ತಮ್ಮ ಅಳ್ತಿದ್ದಾನೆ. ಹುಡುಗಿರೆಲ್ಲ ಬಟ್ಟೆ ತೊಗೊಂಡ್ಬಿಟ್ರು, ಹುಡುಗರೆಲ್ಲ ಯಾವಾಗ ಬಟ್ಟೆ ತೊಗೊಳ್ಳೋದು ಅಂತ ಸಿಕ್ಕಾಬಟ್ಟೆ ಅಳ್ತಾನೆ ಇದ್ದ. ಅವ್ನಿಗೆ ಸಮಾಧಾನ ಮಾಡೋಷ್ಟಕ್ಕೆ ಆಲ್ಮೋಸ್ಟ್ ನೈಟ್ ಮನೆಗೆ ಬಂದರು, ಇನ್ನೂ ಅಳ್ತಾನೆ ಇದ್ದ. ಸೊ ನಾನಿಲ್ಲಿ 2 ಸೀರೆ ತೊಗೊಂಡೆ. 2 ಸೀರೆ ಕೂಡ ಸಕ್ಕತ್ತಾಗಿದೆ. ಫೈನಲಿ ನಾನು ಶಾಪ್ ಮಾಡಿದ್ದೀನಿ. ಏನು ಸ್ಯಾರಿ ಅಂದರೆ ಬನಾರಸ್, ನಮ್ಮ ಫಸ್ಟ್ ಸ್ಯಾರಿದು. ಲೈಕ್ ಸಖತ್ ವರ್ಕ್ ಮಾಡಿ ಬ್ಲೌಸ್ನೆಲ್ಲ ಹೊಲಿಸ್ಕೊಂಡು ಆದಷ್ಟು ಬೇಗ ನಾನು ಯಾವ ಸ್ಯಾರಿ ತೊಗೊಂಡಿದ್ದೀನಿ ಪ್ರತಿಯೊಂದನ್ನು ತೋರಿಸ್ತೀನಿ. ಸೊ 2 ಸೀರೆ ತೊಗೊಂಡಿದ್ದೀನಿ, ಸುಮ್ಮನೆ ತೊಗೊಂಡಿದ್ದೀನಿ, ಏನಕ್ಕೆ ಉಟ್ಕೋತೀನಿ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಲ್ಲಿದೆ ನಂದೇ ಹೈಯೆಸ್ಟ್ ಬಿಲ್ ಆಗಿರೋದು ಎಲ್ಲರೂ ಕಂಪ್ಯಾರಿಟಿವ್ ಮಾಡಿದ್ರೆ. ಸೊ ಇವಾಗ ಮನೆಗೆ ಹೋಗ್ತಾಯಿದ್ದೀನಿ. ಅಷ್ಟೇ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಮಲ್ಕೋಬೇಕು. ಇನ್ನೇನು ನಾನೇನು ತಿನ್ನಲ್ಲ, ಬಿಕಾಸ್ ಅಷ್ಟೊಂದು ತಿಂದೆ. ಸೊ ಅದೇ ಹೊಟ್ಟೆ ತುಂಬಿದೆ. ಇವಾಗ ಮಲ್ಕೋತಾ ಇದ್ದೀನಿ. ಆ್ಯಂಡ್ ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ಮೇಕ್ ಶೂರ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.